ನಮಸ್ಕಾರ. ಇತ್ತೀಚೆಗೆ ಮೊಳಕಾಲ್ಮೂರು ತಾಲೂಕು ಪೊಲೀಸ್ ಠಾಣೆಯಲ್ಲಿ UDR ಕೇಸ್ಗಳು ಹೆಚ್ಚೆಚ್ಚು ದಾಖಲೆ ಆಗ್ತಾ ಇದ್ದಾವೆ. UDR ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ. ನ್ಯಾಚುರಲ್ ಆ್ಯಂಡ್ ಅನ್ಯಾಚುರಲ್ ಡೆತ್ ಇದಾವೆ. ಇಲ್ಲಿ ಅನ್ಯಾಚುರಲ್ ಡೆತ್ ಅಂದರೆ ಸೂಸೈಡ್ ಮಾಡ್ಕೊಂಡು, ಹಾವು ಕಡ್ದೋ, ಇಲ್ಲ ಮರದಿಂದ ಬಿದ್ದೋ ಈ ರೀತಿ ಸತ್ತೋಗಿರೋದನ್ನು, ಈ ರೀತಿ ಸಾವುಗಳನ್ನು ಅನ್ಯಾಚುರಲ್ ಡೆತ್ ಅಂತ ಕರೀತಾರೆ. ಸ್ನೇಹಿತರೆ, ನಮಗೆ ನ್ಯಾಚುರಲ್ ಡೆತ್ ಆದಾಗ ಅಷ್ಟಾಗಿ ಅನುಮಾನ ಹುಟ್ಟದೇ ಇದ್ದರೂ ಈ ಅನ್ಯಾಚುರಲ್ ಡೆತ್ ಆಗಿರ್ತದಲ್ಲ, ಆಗ್ಲೇ ಒಂದಷ್ಟು ಅನುಮಾನಗಳು ಹುಟ್ಟೋದಕ್ಕೆ ಸ್ಟಾರ್ಟ್ ಆಗ್ತವೆ, ಹುಟ್ಟಬೇಕು ಕೂಡ, ಹುಟ್ಟಬೇಕು. ಈಗ ಸುಮಾರು ದಿನಗಳ ಹಿಂದೆ, ಬಹುಶಃ ನಿಮಗೆ ಅದಿನ್ನೂ ಹಸಿಯಾಗಿ ನೆನಪಿದೆ ಅನಿಸುತ್ತೆ, ಈ 15ನೇ ತಾರೀಕು, ಅಕ್ಟೋಬರ್ 15ನೇ ತಾರೀಕು ಮೊಳಕಾಲ್ಮೂರಿನ NMS ಬಡಾವಣೆಯಲ್ಲಿ ದಂಪತಿಯ ಸಾವಾಗುತ್ತೆ. ಶಿವಣ್ಣ ಮತ್ತು ಗೌರಮ್ಮ ಅನ್ನುವಂತಹ ದಂಪತಿಯ ಸಾವಾಗುತ್ತೆ. ಆ ಸಾವಿಗೆ ಸಂಬಂಧಪಟ್ಟಂತೆ ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಒಂದು UDR ದಾಖಲೆ ಆಗಿದೆ. ಆ ದಾಖಲೆಯ ಪ್ರಕಾರ ಅಂದು ಅಂದರೆ 15ನೇ ತಾರೀಕು ಯಾವುದೋ ಸಮಯದಲ್ಲಿ, ಗೊತ್ತಿಲ್ಲ ಸಮಯ ಯಾವುದು ಅಂತ, ಯಾವುದೋ ಸಮಯದಲ್ಲಿ ಈ ಎರಡು ಸಾವಾಗಿದೆ. ಸಾವಿನ ಕಾರಣ ಏನು ಅನ್ನೋಂಥದ್ದು ದಾಖಲೆ ಆಗಿದೆ. ಆ ದಾಖಲೆಯ ಪ್ರಕಾರ 15ನೇ ತಾರೀಕು ಲಕ್ಷ್ಮೀಪತಿ ಅನ್ನೋಂಥವ್ರು, ಈ ಸತ್ತೋದ್ರಲ್ಲ ಶಿವಣ್ಣ ಮತ್ತು ಗೌರಮ್ಮ, ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ಈ ಶಿವಣ್ಣ ನೇಣು ಹಾಕ್ಕೊಂಡಿರೋದನ್ನು ನೋಡ್ತಾರೆ. ನೋಡ್ಬಿಟ್ಟು ಮನೆಯಲ್ಲಿ ಅಲ್ಲೇ ಮಲಗಿದ್ದಂಥ ಗೌರಮ್ಮನನ್ನು ಎದ್ದೇಳಿಸ್ತಾರೆ. ಎದ್ದೇಳಮ್ಮ, ನಿನ್ನ ಗಂಡ ಹಿಂಗೆ ಮಾಡ್ಕೊಂಬಿಟ್ಟಾನೆ, ಎದ್ದೇಳಮ್ಮ ಅಂತ ಹೇಳ್ಬಿಟ್ಟು ಎದ್ದೇಳಿಸ್ತಾರೆ. ಅವಮ್ಮ ಎದ್ದಾಳಲ್ಲ. ಆಗ ರಾಜಶೇಖರ್ ಅನ್ನೋಂಥವ್ರಿಗೆ ಫೋನ್ ಮಾಡ್ತಾರೆ. ರಾಜಶೇಖರ್ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಅದನ್ನೆಲ್ಲ ಗಮನಿಸಿ ಚೆನ್ನಮ್ಮ ಮತ್ತು ದಾಕ್ಷಾಯಣಿ ಅನ್ನೋಂಥವರಿಗೆ ಫೋನ್ ಮಾಡ್ತಾರೆ. ಅವರ ಸಂಬಂಧಿಕರಂತೆ ಅವರು, ರಾಜಶೇಖರ್ ಅವ್ರು ಹೇಳೋ ಪ್ರಕಾರ ಅವರ ಸಂಬಂಧಿಕರಂತವರು, ಏನು ಚೆನ್ನಮ್ಮ ಮತ್ತು ದಾಕ್ಷಾಯಣಿ, ಅವ್ರಿಗೆ ಫೋನ್ ಮಾಡ್ತಾರೆ. ಅವ್ರಿಗೆ ಫೋನ್ ಮಾಡಿದ್ಮೇಲೆ, ಆ ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ, ಇಲ್ಲ 30 ವರ್ಷದಿಂದ ನಮ್ಮನ್ನು ಅವ್ರು ಬಿಟ್ಟೋಗಿದ್ದಾರೆ, ಹಂಗಾಗಿ ನಾವು ಬರಲ್ಲ ಅಂತ ಹೇಳ್ತಾರಂತೆ. ಮುಂದುವರೆದು ಆಕೆ ಏನು ಗೌರಮ್ಮ ಸತ್ತೋಗ್ತಾಳೆ, ಯಾವುದೋ ಟೈಮಲ್ಲಿ ಸತ್ತೋಗಿದ್ದಾಳೆ. ಸತ್ತು ಹೋದ ಮೇಲೆ ಅದನ್ನು ನೋಡಿ, ಅದನ್ನು ತಡೆಯೋಕ್ಕಾಗದೆ, ಆ ನೋವನ್ನು ತಡೆಯೋಕ್ಕಾಗದೆ ಆತ ಶಿವಣ್ಣ ಏನು ಗಂಡ ಇದ್ನಲ್ಲ, ಆವಯ್ಯನು ಕೂಡ ನಾನು ಇರೋದು ಬೇಡ ಅಂತ ಮನ ನೊಂದು ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನೋಂಥದ್ದು ದಾಖಲೆ ಆಗಿದೆ. ಈ ಮಧ್ಯದಲ್ಲಿ ಏನು ಅಲ್ಲಿಗೆ ವಿಷಯ ಹೇಳಿದ ತಕ್ಷಣ ಪೊಲೀಸಿಗೆ ಫೋನ್ ಮಾಡ್ತಾರೆ. ಪೊಲೀಸ್ ಬರ್ತಾರೆ. ಬಂದಾದ ನಂತರದಲ್ಲಿ ಅವರು ಪೌರಕಾರ್ಮಿಕರನ್ನ ಕರ್ಕೊಂಡು ಅವರೆಲ್ಲ ಅಂತ್ಯ ಸಂಸ್ಕಾರವನ್ನು ಮುಗಿಸ್ತಾರೆ. ಸ್ನೇಹಿತರೆ, ಈ ಮಧ್ಯದಲ್ಲಿ ಒಂದು ಘಟನೆ ನಡೀತದೆ. ಇನ್ನು ಪೊಲೀಸು ಅಲ್ಲೇ ಇರ್ತಾರೆ. ಏನು ಆ ಸ್ಥಳ ಮಹಾಜರು ಅದೆಲ್ಲ ಏನು ಮಾಡ್ತಾ ಇರ್ತಾರಲ್ಲ, ಆ ಸ್ಥಳದಲ್ಲೇ ಇರ್ತಾರೆ. ಆಗಲೇ ಒಂದಷ್ಟು ಆನ್ಲೈನ್ ಮೀಡಿಯಾ ಅಂತ ಏನು ಹೇಳ್ತೀವಿ, ಸಾಮಾಜಿಕ ಜಾಲತಾಣ, ಅದರಲ್ಲಿ ಆಗಲೇ ಸುದ್ದಿ ಬಿತ್ತರ ಆಗೋಗುತ್ತೆ. ಏನಂತ, ಮೊಳಕಾಲ್ಮೂರಿನ NS ಬಡಾವಣೆಯಲ್ಲಿ ಹೆಂಡತಿಯ ಸಾವಿನಿಂದ ಮನನೊಂದ ಪತಿ ಆತ್ಮಹತ್ಯೆಗೆ ಶರಣು ಅಂತ. ಅಲ್ಲ ರೀ, ಇನ್ನೂ ಅಲ್ಲಿ ತನಿಖೆ ನಡೀತಾ ಇದೆ. ಪೊಲೀಸ್ ಇನ್ನೂ ಅದು ಏನು ಅಂತ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನೂ ಮುಗ್ದಿಲ್ಲ, ಅವ್ರಿನ್ನೂ ಅಲ್ಲೇ ಇದ್ದಾರೆ. ಅಷ್ಟೊತ್ತಿಗಾಗಲೇ ಸುದ್ದಿ ಬಂದೋಗುತ್ತೆ. ಹೆಂಗೆ ಡಿಸೈಡ್ ಮಾಡಿದ್ದು ಅವರೇ ಜಡ್ಜ್ಮೆಂಟನ್ನು ಬರೆದ್ಬಿಡ್ತಾರೆ ಮೀಡಿಯಾದವರು. ಯಾಕಂದ್ರೆ ಮೀಡಿಯಾದವ್ರಿಗೆ ಒಂದು ಹಪಾಹಪಿ, ಏನು ನಾನೇ ಫಸ್ಟ್ ಮಾಡಿದೆ ಅಂತ. ಅದು ಯಾವ ಕಿರಟ ಇಕ್ತಾರೋ ಇವ್ರಿಗೆ ಗೊತ್ತಿಲ್ಲ. ನಾನೇ ಮಾಡಿದೆ ಅಂತ. ಸರಿ ಇರಲಿ.
ಇನ್ನು ಅದು ಯಾವುದೋ ಸಮಯದಲ್ಲಿ ನಡೆದಿದೆ ಅಂತ ಹೇಳ್ಬಿಟ್ಟು ಅವ್ರೇನು ಯು ಡಿ ಆರ್ ಮಾಡ್ಕೊಂಡಿದ್ದಾರಲ್ಲ, ಆ ದಾಖಲೆಯಲ್ಲಿ ನಮೂದಿಸಿದ ಪ್ರಕಾರ ಯಾವುದೋ ಸಮಯದಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳ್ತಾರೆ. ಅಂದರೆ ಅವತ್ತು ರಾತ್ರಿ ಯಾವುದೋ ಎಷ್ಟೋ ಗಂಟೆಗೆ ನಡೆದಿದೆ. ಹಾಗಾದರೆ ಅವರು ಆಕೆ ಏನು ಗೌರಮ್ಮ ಸತ್ತೋದ್ಲು, ಗೌರಮ್ಮ ಸತ್ತೋಗಿರೋದಕ್ಕೆ, ಹೆಂಡ್ತಿ ಸತ್ತೋಗಿದ್ದಕ್ಕೆ ಇವಯ್ಯ ಶಿವಣ್ಣ ಗಂಡ ಸುಸೈಡ್ ಮಾಡ್ಕೊಂಬಿಟ್ಟ ಅಂತ ಯಾರು ಹೇಳಿದ್ರು ಇವರಿಗೆ ಹೇಳ್ದವ್ರು ಯಾರು? ಅದಕ್ಕೋಸ್ಕರನೇ ಸತ್ತೋದ, ಆ ನೋವು ತಡೆಯೋಕ್ಕಾಗದೆ ಸತ್ತೋದ ಅಂತ ಇವ್ರಿಗೆ ಹೇಳ್ದವ್ರು ಯಾರು? ಯಾಕೆ ಅಂದರೆ ಅವತ್ತು ರಾತ್ರಿನೇ ಅವರಿಬ್ಬರು ಸಾವು ನಡೆದೋಗಿದೆ. ಹೋಗ್ಲಿ, 1 ದಿನ ಆಗಿಲ್ಲ, 2 ದಿನ ಆಗಿಲ್ಲ, 3 ದಿನ ಆಗಿಲ್ಲ ಬಿಡಪ್ಪ, ಅಕ್ಕಪಕ್ಕದವ್ರ ಹತ್ರ ಯಾರ ಹತ್ರನೋ ಹೇಳ್ಕೊಂಡಿದ್ದ ಶಿವಣ್ಣ ಯಾರ ಹತ್ರನೋ ಹೇಳ್ಕೊಂಡಿದ್ದ ಅಂತ. ಆಯಮ್ಗೇನೋ ಸ್ಟ್ರೋಕ್ ಆಗಿತ್ತಂತೆ, ಸುಮಾರು ವರ್ಷದಿಂದ ಮಾಸ್ಗೆ ಹಿಡ್ದಿದ್ಲಂತೆ, ಅವತ್ತು ಸತ್ತೋಗಿದ್ದಾಳೆ, ಅದರಿಂದ ಈತನು ಸತ್ತೋಗ್ಬಿಟ್ಟ ಅಂತ ಇವ್ರು ಹೇಳ್ಬಿಟ್ರು. ಆ ನೋವಿಗೆ ಸತ್ತೋಗ್ಬಿಟ್ಟ ಅಂತ. ಇವ್ರಿಗೆ ಅದನ್ನು ಅವಮ್ಮ ಏನು ಅನಾರೋಗ್ಯದಿಂದ ಇದ್ದಿದ್ದು ಓಕೆ ಅದೆಲ್ಲ, ಆದರೆ ಅವಮ್ಮ ಸತ್ತೋಗಿದ್ದಕ್ಕೆ ಇವಯ್ಯ ಸತ್ತೋಗಿದ್ದಂತ ಇವ್ರಿಗೆ ಹೇಳಿದವ್ರು ಯಾರು? ಮತ್ತೆ ಅಷ್ಟೊತ್ತಿಗೆನೆ ಬೆಳಗ್ಗೆನೆ 8 ಗಂಟೆಗೆ ಲಕ್ಷ್ಮೀಪತಿ ಅವ್ರ ಮನೆಗೆ ಯಾಕೆ ಹೋದ್ರು? ಸರಿ, ಯಾವುದೋ ಒಂದು ಪರಿಚಯ, ಹಿಂಗೆ ಏನೋ ವಯಸ್ಸಾದವರು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದಾರೆ. ಸರಿ, ಹೋದ ತಕ್ಷಣನೇ ಅವ್ರಿಗೆ ಅವರು ನೇಣು ಹಾಕ್ಕೊಂಡಿರೋದು ಕಾಣುತ್ತೆ. ಅವರೇನು ಕಿಟಕಿ ಏನಲ್ಲಿ ಒಳಗಡೆಯನ್ನು ಇದನ್ನ ಹಾಕ್ಕೊಂಡಿದ್ರು, ಏನು ಚಿಲ್ಕ ಹಾಕ್ಕೊಂಡಿದ್ರು ಅಥವಾ ಹಾಕಿಲ್ವೋ ಗೊತ್ತಿಲ್ಲ ಅದು. ಇವ್ರು ನೋಡ್ತಾರೆ, ಯಾರು? ಲಕ್ಷ್ಮೀಪತಿ ನೋಡಿ ಆಗ ಅಲ್ಲೇ ಮನೆಯಲ್ಲಿ ಏನು ಮಲಗಿದ್ದಂತ ಆ ಗೌರಮ್ಮನ್ನ ಎದ್ದಾಳಿಸ್ತಾರೆ. ನಿನ್ನ ಗಂಡ ಹಿಂಗೆ ಸತ್ತೋಗ್ಬಿಟ್ಟಾನೆ, ಎದ್ದಾಳಮ್ಮ ಅಂತ. ಅವ್ರು ಎದ್ದಾಳೋದಿಲ್ಲ. ನೀವು ಸುಮ್ಮನೆ ಯೋಚನೆ ಮಾಡಿ ಸ್ನೇಹಿತರೆ, ಎಂಥ ಗುಂಡಿಗೆ ಇರೋನಾಗಿದ್ರು ಒಂದು ಬಾಡಿ, ಒಬ್ಬ ವ್ಯಕ್ತಿ ನೇಣಕ್ಕೊಂಡು ಆತನ ದೇಹ ಹಂಗೆ ಒಂದಷ್ಟು ತೂಗಾಡ್ತಾ ನಿಂತಿದೆ. ಅದನ್ನ ಏಕಾಏಕಿ ನೋಡಿದ ತಕ್ಷಣನೇ ಅವರ ಮನಸ್ಥಿತಿ ಹೇಗಾಗಬೇಡ? ಆ ಮನಸ್ಥಿತಿ ಹೇಗಾಗಿರುತ್ತೆ ಯೋಚನೆ ಮಾಡ್ರಿ. ಇನ್ನು ಆ ಸಮಯದಲ್ಲಿ ಹೋಗಿ ಅವಮ್ಮನ ಹುಡುಕಿ ಎದ್ದಳಮ್ಮ ನಿನ್ ಗಂಡ ಏನೋ ಮಾಡ್ಕೊಂಡಾನೆ, ಎದ್ದಳಮ್ಮ ನಿನ್ ಗಂಡ ಏನೋ ಮಾಡ್ಕೊಂಡಾನೆ ಅಂತ ಕರೀತಾರ? ಎದ್ದಳಿಸಿರ್ಬಹುದಾ? ಯಾಕೆಂತಂದ್ರೆ ಇವರು ನಾನು ಇದ್ದೆ, ನನ್ನ ಜೊತೆಗೆ ಇನ್ನು ಅವರಿದ್ರು ಇವರೆಲ್ಲರೂ ಹೋಗಿ ನಾವು ಆಮೇಲೆ ನೋಡಿ ಎದ್ದಳಿಸಿದ್ವಿ ಅಂತ ಏನೂ ಹೇಳಿಲ್ಲ. ಅವನ್ನೆಲ್ಲ ನಾವು ಅಲ್ಲಿ ಅವರಿದ್ರು ಇವರೆಲ್ಲ ಸೇರ್ಕೊಂಡು ಅದು ನೋಡಿದ್ವಿ ಅಂತ ಏನೂ ಹೇಳಿಲ್ಲ. ನಾನು ಹೋದೆ, ನೋಡಿದೆ, ಹಿಂಗಿತ್ತು ಬಾಡಿ, ಅವಮ್ಮನ ಎದ್ದಾಳಿಸ್ದೆ, ಅವಮ್ಮ ಎದ್ದಾಳಲಿಲ್ಲ. ನಾನು ಹಿಂಗೆ ರಾಜಶೇಖರ್ಗೆ ನಾನು ಫೋನ್ ಮಾಡಿದೆ, ಆಗ ಟೈಮು 8 ಗಂಟೆ ಅಂತ. ನಾವು ಇದನ್ನು ಹೆಂಗೆ ಅರ್ಥೈಸ್ಕೋಬೇಕು? ಇನ್ನು ಅದಕ್ಕೂ ಹಿಂದೆ ಏನು ಅವರು ಸಾವಾಗುತ್ತೆ 15ನೇ ತಾರೀಕು, ಅದರ ಹಿಂದೆ ಒಂದು ವಾರಕ್ಕೂ ಮುಂಚೆ ಆ ಮನೆಯ ಕರೆಂಟನ್ನು ತೆಗೆದಿದ್ದಾರಂತೆ. ಕರೆಂಟನ್ನು ಕಟ್ ಮಾಡಿದ್ರು ಅಂತ ಹೇಳ್ತಾರೆ. ಏನಕ್ಕೆ ಕರೆಂಟ್ ಯಾಕೆ ಕಟ್ ಮಾಡಿದ್ದು? ಏನು ಕರೆಂಟ್ ಬಿಲ್ ಕಟ್ಟಿಲ್ವ ಅಂತನಾ ರೀ? ಅದು ಯಾವುದೋ ಒಂದು ಜನತಾ ಮನೆ, ಆ ಜನತಾ ಮನೆ ಈಗ ಬೇರೆ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ. ಇನ್ನು ಎಷ್ಟು ಬಂದಿರುತ್ತೆ ರೀ ಅವರಿಗೆ? ಕಟ್ ಮಾಡೋಷ್ಟು ಬಿಲ್ ಬಂದಿರುತ್ತಾ ಅವರಿಗೆ? ಲೈನು ಮನೆ ಕರೆಂಟ್ ಲೈನ್ ಏನಿದೆಯಲ್ಲ, ಸಪ್ಲೈನ ಕಟ್ ಮಾಡೋಷ್ಟು ಬಿಲ್ಲು ಆ ಬಿಲ್ ಬಂದಿರುತ್ತಾ ಮನೆಗೆ? ಒಂದು ವಾರದಿಂದ ಕರೆಂಟ್ ಕಟ್ ಮಾಡಿದ್ರಂತೆ. ಸರಿ, ಅಷ್ಟಕ್ಕೆ ಆ ಮನೆ ಯಾರ್ದು? ಇವರು 30 ವರ್ಷದ ಹಿಂದೆ ಅವ್ರೇನು ಚೆನ್ನಮ್ಮ ದಾಕ್ಷಾಯಿಣಿ ಅಂತ ಹೇಳ್ತಾರೆ, ಅವರನ್ನ ಬಿಟ್ಟು ಬಂದಿರೋರು ಈ ಹಿಂದೆ ಎಲ್ಲಿದ್ರು? ಈ ಮನೆಗೆ ಬಂದು ಸೇರ್ಕೊಂಡಿದ್ದೆ ಯಾಕೆ? ಎಷ್ಟು ವರ್ಷದಿಂದ ಇಲ್ಲಿ ಸೇರ್ಕೊಂಡಿದ್ರು?
ಯಾಕೆ ಸೇರ್ಕೊಂಡಿದ್ರು? ಮತ್ತು ಸಾಲದಕ್ಕೆ ಹೇಳ್ತಾರೆ, ಯಾರ್ದೋ ಒಂದಷ್ಟು ಆ ವಯ್ಯನಿಗೆ ಸಾಲ ಮಾಡ್ಕೊಂಡಿದ್ದ, ಸಾಲದವರು ಕೂಡ ಒಂದಷ್ಟು ಒತ್ತಡವನ್ನು ಹಾಕ್ತಾಯಿದ್ರು, ಸಾಲದ ಬಾಧೆ ಕೂಡ ಅವ್ರಿಗಿತ್ತು, ನಮಗೆ ದುಡ್ಡು ಕೊಡಿ ಅಂತ ಹೇಳೋರು. ಜೊತೆಗೆ ಆ ಮನೆ ಯಾರ್ದೋ ಗೊತ್ತಿಲ್ಲ ಇನ್ನು. ಇವೆಲ್ಲ ಏನು ಅಂತಂದರೆ ಏನು ಇವು ಯಾವನ್ನು ಕೂಡ ಪೊಲೀಸು ಇನ್ನು ಹೊರಗೆ ಬಿಟ್ಟಿಲ್ಲ. ಆ ಮನೆ ಯಾರ್ದು, ಮನೆಯನ್ನು ಬಿಡಿ ಅನ್ನೋಂಥ ಒಂದಷ್ಟು ಒತ್ತಡ ಇತ್ತು, ಮನೆಯನ್ನು ಬಿಡ್ರಿ ಅಂತ ಒಂದಷ್ಟು ಒತ್ತಡ ಇತ್ತು. ಹಾಗಾಗಿ ಆ ಮನೆ ಲೈನನ್ನು ಕರೆಂಟ್ ಲೈನ್ ಕಟ್ ಮಾಡಿದ್ರು ಅಂತೇಳ್ಬಿಟ್ಟು ಅಲ್ಲೇ ಒಂದಷ್ಟು ಏನು ಸುತ್ತಮುತ್ತ ಇರೋರಿಗೆ ಗೊತ್ತಾಗುತ್ತಿದೆಯಲ್ಲ, ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಇವೆಲ್ಲ ಓಡಾಡ್ತಾ ಇದ್ದಾವೆ. ಇವತ್ತಿಗೂ ಕೂಡ ಇದರ ಗುಸು ನಡೀತಾ ಇದೆ. ಇಷ್ಟೆಲ್ಲ ಪ್ರಶ್ನೆಗಳಿದ್ದಾವೆ. ಲಕ್ಷ್ಮೀಪತಿ ಅಷ್ಟೊತ್ತಿಗೆ ಮನೆಗೆ ಹೋದಾಗ ಅದು ಚಿಲ್ಕ ಹಾಕಿತ್ತಾ ಇಲ್ವಾ, ಮತ್ತು ಅಷ್ಟೊತ್ತಿಗೆ ಯಾಕೆ ಹೋದ್ರು, ಆ ಮನೆ ಯಾರ್ದು, ಕರೆಂಟ್ ಯಾಕೆ ಕಟ್ ಮಾಡಿದ್ರು, ಮತ್ತು ರಾಜಶೇಖರೇನು ಅದನ್ನು ಹೇಳ್ತಾರಲ್ಲ, ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರಲ್ಲ, ಆ ರಾಜಶೇಖರ್ಗೂ ಅವ್ರಿಗೂ ಏನು ಸಂಬಂಧ, ಮತ್ತು ಸಾಲ ಕೊಟ್ಟೋನು ಯಾರು, ಸಾಲ ಕೊಟ್ಟು ಒತ್ತಡ ಆಗ್ತಿದ್ದೋನು ಯಾರು, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆಕೆ ಸತ್ತಿದ್ದಕ್ಕೇನೆ ಇವಯ್ಯ ಸತ್ತೋದ ಅಂತ ಹೇಳಿದವರು ಯಾರು? ಯಾಕಂದ್ರೆ ಅಲ್ಲಿ ಯಾರೂ ಇಲ್ಲ, ಯಾವುದೋ ಟೈಮಲ್ಲಿ ನಡೆದಿದೆ, ಯಾರು ಹೇಳಿದ್ರು? ಇದಕ್ಕೋಸ್ಕರನೇ ಸತ್ತೋದ, ಅವಯ್ಯ ಸತ್ತೋಗಿದ್ದಕ್ಕೆ ಅವಮ್ಮ ಸತ್ತೋಗಿದ್ದಕ್ಕೆ ಇವಯ್ಯ ಸತ್ತೋದ ಅಂತ ಹೇಳ್ದವ್ರು ಯಾರು? ಯಾರ ಹತ್ರ ಹೇಳಿದ್ರು? ಯಾಕಂದ್ರೆ ಅವತ್ತು ರಾತ್ರಿನೇ ಎರಡೂ ನಡೆದೋಗಿದ್ದಾವೆ. ಇದನ್ನು ಹೆಂಗೆ ಡಿಸೈಡ್ ಮಾಡಿಬಿಟ್ರು? ಯಾರು ಡಿಸೈಡ್ ಮಾಡಿದ್ದೆ ಯಾರು? ಮತ್ತು ಪೊಲೀಸ್ ತನಿಖೆ ನಡೆಯೋಕ್ಕೂ ಮುಂಚೆ ಪತ್ರಿಕೆ ಏನಿದೆ, ಮಾಧ್ಯಮ ಏನಿದೆಯಲ್ಲ, ಅದು ಹೆಂಗೆ ಡಿಸೈಡ್ ಮಾಡಿ ಇದು ಹಿಂಗೆ ಆಯಿತು ಅಂತ ಹೇಳ್ದವ್ರು ಯಾರು? ಪೊಲೀಸ್ ಇನ್ನೂರು ಅದು ಮಹಾಜರ್ ಮುಗಿಸೋಕ್ಕೂ ಇನ್ನು ತನಿಖೆ ಮುಗಿಯೋಕ್ಕೂ ಮುಂಚೆ ಡಿಸೈಡ್ ಮಾಡಿದ್ದು ಯಾಕೆ? ಯಾಕೆ? ಇಷ್ಟು ಎಲ್ಲ ಪ್ರಶ್ನೆಗಳು ಇವತ್ತು ಸಾರ್ವಜನಿಕರಲ್ಲಿ ಇದ್ದಾವೆ, ಮಾತಾಡ್ತಿದ್ದಾರೆ, ಇನ್ನೂ ಗುಸು ಮಾತಾಡ್ತಿದ್ದಾರೆ. ಈಗ ಅವು ಅವ್ರಿಗೆ ಯಾರೂ ಇಲ್ಲ, ಅನಾಥರು ಆದ ತಕ್ಷಣವೇ ಅವ್ರ ಸಾವು ಹೇಗೆ ಬೇಕಾದ್ರೆ ಆಗೋಗ್ಬಿಡ್ಬೋದಾ? ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಸ್ನೇಹಿತರೆ, ಇಲ್ಲಿ ಎಂತೆಂಥ ಸಾವಾದಾಗ ಸುಸೈಡ್ ಇರ್ಬೋದು, ಅಥವಾ ಏನು ನ್ಯಾಚುರಲ್ ಡೆತ್ ಇರ್ಬೋದು, ನ್ಯಾಚುರಲ್ ಆರ್ ಅನ್ಯಾಚುರಲ್ ಡೆತ್ತೇ ಆಗಿರ್ಬೋದು, ಅದರ ಹತ್ರ ಸುಳಿದಂತಹ ಊರಿನ ಕೆಲವರು ಪ್ರಮುಖರು ಅವತ್ತು ಏನೋ ಇವರು ಸಾಮಾನ್ಯ ಒಂದು ಕುಟುಂಬದವರು, ಇವರು ಸಾವಿಗೆ ಪೊಲೀಸ್ ಬಂದು ಆ ತನಿಖೆ ಮಹಾಜರು ಎಲ್ಲ ಮುಗಿಸಿ ಆ ಬಾಡಿನ ಎತ್ಕೊಂಡು ಹೋಗೋ ತನಕನೂ ಒಂದಷ್ಟು ಪ್ರಮುಖರು ಆ ಜಾಗದಲ್ಲಿ ಮೊಕ್ಕ ಮೂಡ್ತಾರೆ. ಯಾಕಂದರೆ ಈ ಸಾವು ಆಗೋಕ್ಕಿಂತ ಹಿಂದೆ, ಈ ಸಾವು ಆದಮೇಲೂ ಇವ್ರು ಯಾರನ್ನೂ ಕೂಡ ಅಂಥ ಜಾಗಗಳಲ್ಲಿ ನೋಡೇ ಇಲ್ಲ. ಅಂಥ ಜಾಗಕ್ಕೆ ಹೋದರೆ ಮಡಿಯಾಗುತ್ತೆ ಅನ್ನೋಂಥ ಜನಗಳು ಕೂಡ, ಅಂಥ ಪ್ರಮುಖರು ಈ ದಂಪತಿಯ ಸಾವಾದಾಗ ಈ ಸ್ಥಳದಲ್ಲೇ ಮೊಕ್ಕ ಮೂಡಿರ್ತಾರೆ. ಈ ಎಲ್ಲ ಚಟುವಟಿಕೆಗಳೇನು ಪೊಲೀಸ್ದು ಈ ಕೆಲಸ ಮುಗಿಯೋ ತನಕ ಆ ಜಾಗದಲ್ಲೇ ಮೊಕ್ಕ ಮೂಡಿರ್ತಾರೆ. ಅಷ್ಟೊಂದು ಪ್ರಾಮುಖ್ಯತೆಯನ್ನು ಆ ಎರಡು ಸಾವಿಗೆ ಕೊಡ್ತಾರೆ ಇವರು. ಹಿಂದೆ ಇದೇ ರೀತಿ ಅನಾಥರು ಯಾರು ಇಲ್ಲ ಅಂತಂದವರು ಸತ್ತೋದಾಗಲೂ ಕೂಡ ಅಲ್ಲಿ ಯಾರೂ ಸುಳಿದೇ ಇರೋಂಥವ್ರು, ಇನ್ನು ಬೇರೆ ಈ ರೀತಿ ಸಾವಾದಾಗ ಅದ್ರ ಕಡೆಗೆ ತಿರುಗಿ ನೋಡದೇ ಇರೋವಂಥವ್ರು ಈ ಸಾವಿನ ದಿನ ಅಲ್ಲಿ ಮೊಕ್ಕ ಮೂಡಿದ್ರು. ಇರಲಿ, ಅವ್ರದ್ದು ಏನೋ ಯಾರು ಇಲ್ಲಪ್ಪ ಅಂತ ಒಂದಷ್ಟು ಕಾಳಜಿ ಕಳಕಳಿಯಿಂದನೂ ಬಂದಿರ್ಬೋದು ಅಂತಲೇ ಇಟ್ಕೊಳ್ಳೋಣ. ಆದರೆ ಇವೆಲ್ಲ ಪ್ರಶ್ನೆಗಳಿಗೆ ಮನೆ ಯಾರ್ದು, ಆ ಮನೆಗೆ ಬಂದು ಯಾವಾಗ ಸೇರ್ಕೊಂಡ್ರು, ಆ ಮನೆಗೆ ಬಂದು ಸೇರ್ಕೊಳ್ಳೋಕ್ಕೆ ಕಾರಣ ಏನು? ಯಾಕಂದ್ರೆ ಅವ್ರು 30 ವರ್ಷ ಆಗಿದೆ ಬಿಟ್ಟು ಅದರಿಂದ ಎಲ್ಲಿದ್ದರು ಅನ್ನೋದು ಬೇಕಲ್ಲ.
ಇಲ್ಲಿಗೆ ಬಂದು ಏನೋ ಒಂದು 10 ವರ್ಷ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಆ ಮಧ್ಯದಲ್ಲಿ ಎಲ್ಲಿದ್ರು ಅನ್ನೋದು ಬೇಕಲ್ಲ. ಮತ್ತೆ ಆ ಸಾಲ ಕೊಟ್ಟವನು ಯಾರು? ಸಾಲ ಕೊಟ್ಟು ಅವ್ರನ್ನ ಬಾಧಿಸ್ತಿದ್ದವನು ಯಾರು? ಮತ್ತು ಆ 1 ವಾರದಿಂದ ಕರೆಂಟನ್ನು ಯಾಕೆ ಕಟ್ ಮಾಡಿದ್ರು? ಮತ್ತು ಇದೆಲ್ಲದ್ರ ಮಧ್ಯದಲ್ಲಿ ಅವರು ಅದೇ ಕಾರಣಕ್ಕೆ ಅವಮ್ಮ ಸತ್ತೋದ್ಲು, ಆ ನೋವು ತಾಳಲಾರ್ದೆ ಸತ್ತೋದ ಅಂತ ಹೇಳ್ಬಿಟ್ಟು ಇವರಿಗೆ ಹೇಳಿದವ್ರು ಯಾರು? ಮತ್ತು ಆ ಸಂಬಂಧಿಕರು ಅಂತ ಅನ್ನಿಸ್ಕೊಂಡವರು ಇವರಿಗೆ ಏನಾಗಬೇಕು? ಇಷ್ಟೆಲ್ಲ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಇದ್ದಾವೆ. ಅವ್ರಿಗೆ ಯಾರೂ ಇಲ್ಲ ಅಂದ ತಕ್ಷಣವೇ ಆ ಸಾವುಗಳು ವಿಷಯ ಕೂಡ, ತನಿಖೆ ಕೂಡ ಅನಾಥ ಆಗಬಾರ್ದು. ಅವರು ಅನಾಥರಾದರು ನಿಜನೇ, ಆದರೆ ಇಲ್ಲಿ ಒಂದು ವ್ಯವಸ್ಥೆ ಇದೆ. ಒಂದು ವ್ಯವಸ್ಥೆ ಒಳಗಡೆ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಅಂದಾಗ ಪ್ರತಿಯೊಂದು ಸಾವಿಗೂ ಒಂದು ಕಾರಣ ಇರ್ತದೆ. ಇಲ್ಲಿ ಕಾರಣ ಇಲ್ದಲೆ ಯಾವ ಮನುಷ್ಯ ಕೂಡ ಸಾಯಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಸಾವಿಗೂ ಒಂದು ಕಾರಣ ಇರುತ್ತೆ. ಅದು ತನಿಖೆಯಿಂದ ಮಾತ್ರ ಹೊರಗೆ ಬರೋಕ್ಕೆ ಸಾಧ್ಯ. ಇರ್ಬೋದು, ಅವ್ರು ಹೇಳ್ದಾಗೇನೆ ಇರ್ಬೋದು. ಆದರೆ ಅವ್ರಿಗೆ ಹೇಳ್ದವ್ರು ಯಾರು? ಹೆಂಗೆ ಡಿಸೈಡ್ ಮಾಡಿದ್ರು? ಹೆಂಗೆ ಡಿಸೈಡ್ ಮಾಡಿಬಿಡ್ತಾರೆ? ಮತ್ತು ಯಾವುದೋ ಸಮಯದಲ್ಲಿ ಹೇಳಿರುವಂಥ ವಿಷಯ ಇವ್ರಿಗೆ ಹೆಂಗೆ ಗೊತ್ತಾಯಿತು? ಯಾರು ಹೇಳಿದ್ರು? ಇವರೇ ಹೆಂಗೆ ಅದನ್ನು ಅರ್ಥೈಸ್ಕೊಂಬಿಟ್ರು? ಇವೆಲ್ಲವಕ್ಕೂ ಕೂಡ ಇಲಾಖೆ ಇವತ್ತು ಉತ್ತರಿಸ್ಬೇಕಾಗಿದೆ. ಇದಕ್ಕೆಲ್ಲದಕ್ಕೂ ಉತ್ತರವನ್ನು ಕೊಡಲೇಬೇಕು. ಅಂಥದ್ದೊಂದು ನಿಟ್ಟಲ್ಲಿ ಇಲಾಖೆ ತನಿಖೆಗೆ ಇಳಿಬೇಕು. ಇಲ್ಲ ಅಂತಂದರೆ ಇಲ್ಲಿ ಯಾರೂ ಇಲ್ಲಪ್ಪ ಅವ್ರು ಯಾರಿಗೂ ಇಲ್ಲ ಅಂತಂದರೆ ಅವರು ಅನಾಥರು, ಆದರೆ ಅವ್ರ ಸಾವು ಕೂಡ ಅನಾಥವಾಗಿ ಹೋಗ್ಬಿಡುತ್ತೆ. ಇಲಾಖೆ ಇದೆ ರೀ, ಅದಕ್ಕೋಸ್ಕರ ಒಂದು ಸರ್ಕಾರ ಇದೆ, ಒಂದು ವ್ಯವಸ್ಥೆ ಇದೆ. ವ್ಯಕ್ತಿಗಳು ಅನಾಥರಾಗ್ಬೋದು, ಆದರೆ ಅದು ಅವರ ಬದುಕು, ಅವರ ಜೀವನ ಮತ್ತು ಅವರ ಸಾವು ಅನಾಥ ಅಲ್ಲ. ಅದಕ್ಕೋಸ್ಕರನೇ ಸರ್ಕಾರ ಇರೋದು. ಹೌದು, ಇದು ಇಂಥ ಕಾರಣದಿಂದ ಸಂಭವಿಸಿದೆ ಅಂತಂದು ಆ ಒಂದು ಸಾವಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸ ಸರ್ಕಾರ ನಿಯೋಜಿಸಿದೆಯಲ್ಲ ಇಲಾಖೆ, ಅದನ್ನು ಮಾಡಬೇಕು. ಆ ನಿಟ್ಟಲ್ಲಿ ಇಲಾಖೆ ತನಿಖೆ ಕೈಗೊಂಡು ಸಾರ್ವಜನಿಕರಿಗೆ ಅದರ ಸತ್ಯಾಸತ್ಯತೆಯನ್ನು ಹೊರಗೆ ಹೇಳಬೇಕು. ಏನೇ ಇರ್ಬೋದು. ಹಾಗನ್ಕೊಂಡು ಯಾರೋ ಮಾಡಿದ್ದಾರೆ, ಇವರೇ ಮಾಡಿರ್ಬೋದಾ, ಇವರಿಂದ ಆಗಿದೆಯಾ, ಅದು ಮಾತ್ರ ಅಲ್ಲ, ಹೇಗಾಯಿತು ಅನ್ನೋದಕ್ಕೆ ನಮಗೆ ಇಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳು ಹುಟ್ಟಿದಾಗ ಅದು ಏನಾಗಿದೆಯೋ ಅದನ್ನು ತನಿಖೆಯಿಂದನೇ ಹೊರಗಾಗಬೇಕು. ಈಗ ನಡೆದಿರೋದು ಅದೇ ನಿಜ ಆಗಿರಲಿ, ಆದರೆ ತನಿಖೆ ಆಗಬೇಕಲ್ಲ. ತನಿಖೆ ಆಗದೆ ಯಾವ ಕೇಸನ್ನು ಕೂಡ ಕ್ಲೋಸ್ ಮಾಡಬಾರ್ದು ಕೂಡ. ಆವಾಗ ಅನುಮಾನಗಳು ಆಗೇ ಹುಟ್ಟುತ್ತವೆ. ಮುಂದೆ ನಡೆಯೋಂಥ ಹಲವಾರು ಘಟನೆಗಳಿಗೆ ಇವು ಪ್ರೇರಣೆ ಆಗಿಬಿಡ್ತವೆ. ಯಾಕಂದರೆ ಅದಾದ ತಕ್ಷಣ ಇನ್ನೊಂದಾಯಿತು, ಇನ್ನೊಂದು UDR ಆಗೋಯ್ತು ಅಲ್ವಾ? ಅವಾಗಬಾರ್ದು. ಅದಕ್ಕೆ ಇಲಾಖೆ ಇದ್ರ ಬಗ್ಗೆ ಸೂಕ್ತವಾದಂಥ ತನಿಖೆ ಮಾಡಬೇಕು. ಅದರ ಸತ್ಯಾಸತ್ಯತೆಯನ್ನು ಸಮಾಜದ ಮುಂದೆ ಇಡಬೇಕು. ಏನು ಸಾರ್ವಜನಿಕರಲ್ಲಿ ಹುಟ್ಟಿರುವಂಥ ಒಂದು ಗೊಂದಲಕ್ಕೆ ತೆರೆ ಎಳಿಬೇಕು. ನಮಸ್ಕಾರ.